Divine Grace Igniter. ಪ್ರಭು ಕ್ರಿಸ್ತರಲ್ಲಿ ನನ್ನ ಒಲವಿನ ಸಹೋದರ ಸಹೋದರಿಯರೇ, ಇಂದು ತಾಯಿ ಧರ್ಮಸಭೆಯು ಸಂತ ಪೇತ್ರ ಮತ್ತು ಪೌಲರ ಮಹೋತ್ಸವವನ್ನು ಕೊಂಡಾಡುತ್ತಿದೆ. ಆತ್ಮೇರೆ ಪುರಾತನವಾದ ಒಂದು ಕಥೆ ಇದೆ. ಆ ಕಥೆಯಂತೆ ರೋಮ್ ನಗರ ಸಾಮ್ರಾಜ್ಯದಲ್ಲಿ ನೀರೋ ಅರಸನು ಕ್ರೈಸ್ತರನ್ನು ಶೋಷಣೆಗೆ ಒಳಪಡಿಸುತ್ತಿದ್ದನು. ಪ್ರತಿಯೊಬ್ಬ ಕ್ರೈಸ್ತರನ್ನು ಕೊಲ್ಲುತ್ತಿದ್ದ ಕಾರಣ ಆ ನಗರದಲ್ಲಿ ಪ್ರಭು ಕ್ರಿಸ್ತನ ಶುಭ ಸಂದೇಶವನ್ನು ಸಾರುವುದು ಕಷ್ಟ ಎಂದು ಭಾವಿಸಿದ ಕ್ರೈಸ್ತರು ಸಂತ ಪೇತ್ರರವರಿಗೆ ರೋಮ್ ನಗರವನ್ನು ಬಿಟ್ಟು ಓಡಿ ಹೋಗಲು ಹೇಳುತ್ತಾರೆ. ಜನರ ಮಾತನ್ನು ಕೇಳಿದ ಸಂತ ಪೇತ್ರರವರು ರೋಮ್ ನಗರವನ್ನು ಬಿಟ್ಟು ಹೊರಗೆ ಹೋಗುತ್ತಿರುವಾಗ ಪುನರುತ್ಥಾನರಾದ ಪ್ರಭು ಯೇಸು ಕ್ರಿಸ್ತರನ್ನು ಸಂಧಿಸುತ್ತಾರೆ. ಪ್ರಭು ಕ್ರಿಸ್ತನನ್ನು ಕಂಡು ಅಚ್ಚರಿಗೊಂಡ ಪೇತ್ರನು, ನೀವು ಎಲ್ಲಿಗೆ ಹೋಗುತ್ತಿರುವಿರಿ ಪ್ರಭುವೇ ಎಂದು ಕೇಳುತ್ತಾನೆ. ಆಗ ಪ್ರಭು ಯೇಸು ಹೇಳುತ್ತಾರೆ, ರೋಮ್ ನಗರದಲ್ಲಿ ಮರಳಿ ಶಿಲುಬೆಯಲ್ಲಿ ಮಣಿಯಲು ಹೋಗುತ್ತಿರುವೆ ಎಂದು ಹೇಳಿ ಅದೃಶ್ಯರಾಗುತ್ತಾರೆ. ಈ ವಾಕ್ಯವನ್ನು ಕೇಳಿದ ಪೇತ್ರನ ಮನಸ್ಸಿಗೆ ಬಹಳ ನೋವಾಗುತ್ತದೆ. ತಕ್ಷಣವೇ ತನ್ನ ಮನಸ್ಸನ್ನು ಬದಲಾಯಿಸಿಕೊಂಡು ಧೈರ್ಯದಿಂದ ಮರಳಿ ರೋಮ್ ನಗರಕ್ಕೆ ಹೋಗಿ ಅಲ್ಲಿ ಕ್ರಿಸ್ತನಿಗೋಸ್ಕರ ತನ್ನ ಪ್ರಾಣವನ್ನೇ ಸಮರ್ಪಿಸುತ್ತಾರೆ. ನಮಗೆ ತಿಳಿದಿರುವ ಹಾಗೆ ಕ್ರಿಸ್ತನಂತೆ ಶಿಲುಬೆಯಲ್ಲಿ ಮಣಿಯಲು ನಾನು ಯೋಗ್ಯನಲ್ಲ ಎಂದು ಹೇಳಿ ತಲೆ ಬುಡ ಮಾಡಿ ಶಿಲುಬೆಯಲ್ಲಿ ಪ್ರಾಣತ್ಯಾಗ ಮಾಡುತ್ತಾರೆ. ಆತ್ಮೇರೆ ಈ ಒಂದು ಘಟನೆಯು ಬೈಬಲ್ನಲ್ಲಿ ಎಲ್ಲೂ ಲಿಖಿತವಾಗಿಲ್ಲ. ಬದಲಿಗೆ ಪೇತ್ರನ ಕಾರ್ಯಕಲಾಪದ ಪುಸ್ತಕದಲ್ಲಿ ಲಿಖಿತವಾಗಿದೆ. ಹಾಗೂ 1602 ಅನಿಬೆಲ್ ಕ್ರಾಚಿಸ್ ಚಿತ್ರದಲ್ಲಿ ಸುಂದರವಾಗಿ ಚಿತ್ರಿಸಲಾಗಿದೆ. ಲ್ಯಾಟಿನ್ ಭಾಷೆಯಲ್ಲಿ ಡೊಮಿನೆ ಕೋ ವೇದಿಸ್ ಎಂದು ಮೇಲೆ ಬರೆಯಲಾಗಿದೆ. ಇದರ ಅರ್ಥ, ಪ್ರಭುವೇ ನೀವು ಎಲ್ಲಿಗೆ ಹೋಗುತ್ತಿರುವಿರಿ. ಧರ್ಮಸಭೆಗಾಗಿ ಮಣಿದ ಇಬ್ಬರು ಶ್ರೇಷ್ಠ ಸಂತರೆಂದರೆ ಸಂತ ಪೇತ್ರ ಮತ್ತು ಪೌಲರವರು. ಸಂತ ಪೇತ್ರರವರು ಯಾವ ರೀತಿ ಮಣಿದರೆಂದು ನಾವು ಮೇಲಿನ ಕಥೆಯಲ್ಲಿ ತಿಳಿದೆವು. ಅದರಂತೆ ನಾವು ಸಂತ ಪೌಲರ ಬಗ್ಗೆ ತಿಳಿಯುವುದಾದರೆ, ಕ್ರಿಸ್ತರನ್ನು ಶೋಷಣೆಗೆ ಒಳಪಡಿಸಿ ಕ್ರೂರತನದ ಜೀವನವನ್ನು ಜೀವಿಸುತ್ತಿದ್ದ ಪೌಲನ ಕಥೆಯನ್ನು ನಾವು ಪ್ರೇಷಿತರ ಕಾರ್ಯಕಲಾಪದಲ್ಲಿ ಓದಿ ತಿಳಿದಿದ್ದೇವೆ. ಯಾವಾಗ ಡಮಸ್ಕಸ್ನ ಹಾದಿಯಲ್ಲಿ ಪುನರುತ್ಥಾನಿ ಕ್ರಿಸ್ತನ ಅನುಭವವನ್ನು ಪಡೆದರೋ ಪೌಲನ ಜೀವನವು ಸಂಪೂರ್ಣವಾಗಿ ಬದಲಾಗುತ್ತದೆ. ಸೌಲನಾಗಿದ್ದವನು ಪೌಲನಾಗಿ ಮನಪರಿವರ್ತನೆಗೊಳ್ಳುತ್ತಾನೆ. ಧರ್ಮಸಭೆಗೆ ಇವರ ಸೇವೆಯು ಅಪಾರವಾದದ್ದು. ಇಂದು ಧರ್ಮಸಭೆಯು ಇಷ್ಟರ ಮಟ್ಟಿಗೆ ಬೆಳೆದಿದೆ ಎಂದರೆ ಅದಕ್ಕೆ ಮುಖ್ಯ ಕಾರಣ ಪೇತ್ರ ಹಾಗೂ ಪೌಲ. ಆತ್ಮೇಲೆ ಇಂದಿನ ಮೊದಲನೇ ವಾಚನವನ್ನು ಪ್ರೇಷಿತರ ಕಾರ್ಯಕಲಾಪದಿಂದ ಆರಿಸಲಾಗಿದೆ. ಯಾವ ರೀತಿ ಪೇತ್ರನನ್ನು ಹೆರೋದ ಅರಸನ ಸೆರೆಮನೆಯಿಂದ ದೇವರು ಸಂರಕ್ಷಿಸಿದರು ಎಂಬ ಘಟನೆಯನ್ನು ನಾವು ಆಲಿಸುತ್ತೇವೆ. ಹೆರೋದನ ಸೆರೆಮನೆಯಲ್ಲಿ ಪೇತ್ರನು ಇರುವಾಗ ಸಂಪೂರ್ಣ ಭರವಸೆಯನ್ನು ಕಳೆದುಕೊಂಡಿರುತ್ತಾನೆ. ಅವಿಶ್ವಾಸದ ಕತ್ತಲೆಯಲ್ಲಿ ದೇವದೂತರ ಬೆಳಕನ್ನು ಪೇತ್ರ ಕಾಣುತ್ತಾರೆ. ಪೇತ್ರನನ್ನು ಜನರ ಮುಂದೆ ವಿಚಾರಣೆಗೆ ಒಳಪಡಿಸಿ ಶಿಕ್ಷೆಯನ್ನು ನೀಡಬೇಕು ಎಂದು ನಿರ್ಧರಿಸಿ 4 ಜನ ಕಾವಲಾಳುಗಳನ್ನು ಹೆರೋದ ಅರಸ ನೇಮಿಸಿರುತ್ತಾನೆ. ಆದರೆ ಎಷ್ಟೇ ಭದ್ರ ಕಾವಲಿದ್ದರೂ ದೇವದೂತರ ಸಹಾಯದಿಂದ ಸೆರೆಮನೆಯಿಂದ ಪಾರಾಗುತ್ತಾನೆ. ಆರಂಭದಲ್ಲಿ ಇದೆಲ್ಲ ಕನಸು ಅಥವಾ ಭ್ರಮೆ ಎಂದು ಭಾವಿಸಿದ್ದರು. ಆದರೆ ಕೊನೆಗೆ ಮಾತ್ರ ಅವರಿಗೆ ಅರಿವಾಯಿತು ಇದು ದೇವರ ರಕ್ಷಣಾ ಕಾರ್ಯ ಎಂದು. ಪೇತ್ರ ಆತನ ಶಕ್ತಿಯಿಂದ ಹೊರಬರಲಿಲ್ಲ. ಬದಲಿಗೆ ದೇವರು ಯಾವ ರೀತಿ ತಮ್ಮ ಮೇಲೆ ವಿಶ್ವಾಸ ಇಟ್ಟಿರುವವರನ್ನು ಸಂರಕ್ಷಿಸುತ್ತಾರೆ ಎಂಬುದನ್ನು ತಿಳಿಸುತ್ತದೆ. ಪೇತ್ರನ ಸರಪಳಿಯು ನಮಗೆ ಹಲವಾರು ಸಂಕೇತಗಳನ್ನು ಸೂಚಿಸುತ್ತದೆ. ನಮ್ಮಲ್ಲಿರುವ ಭಯ, ಅವಿಶ್ವಾಸ, ಹೆದರಿಕೆ, ದುರಭ್ಯಾಸ, ಲೋಕದ ಸರಪಳಿಗೆ ನಾವು ಬಂಧಿತರಾಗಿದ್ದೇವೆ. ಅದು ಎಷ್ಟೇ ಬಲವಾಗಿದ್ದರೂ ದೇವರ ಮುಂದೆ ಎಲ್ಲವೂ ಸಡಿಲವಾಗುತ್ತದೆ ಎಂಬುದನ್ನು ಸೂಚಿಸುತ್ತದೆ. ಪೇತ್ರನು ಸಹ ಹಲವಾರು ಸಂಗತಿಗಳಲ್ಲಿ ಮತ್ತು ಸನ್ನಿವೇಶಗಳಲ್ಲಿ ಪ್ರಭುವಿನ ಮೇಲೆ ಅವಿಶ್ವಾಸವನ್ನು ವ್ಯಕ್ತಪಡಿಸಿರುವುದನ್ನು ನಾವು ಪವಿತ್ರ ಬೈಬಲ್ ಗ್ರಂಥದಲ್ಲಿ ಆಲಿಸುತ್ತೇವೆ. ಮೊದಲನೆಯದಾಗಿ ಮತ್ತಾಯನು ಬರೆದ ಶುಭ ಸಂದೇಶ ಅಧ್ಯಾಯ 14 ವಚನ 30ರಿಂದ 31ರಲ್ಲಿ ಪ್ರಭು ಯೇಸು ನೀರಿನ ಮೇಲೆ ನಡೆದುಕೊಂಡು ಬರುತ್ತಿರುವಾಗ ತಾನೂ ಸಹ ನೀರಿನ ಮೇಲೆ ನಡೆಯಬೇಕೆಂದು ಆಶಿಸುತ್ತಾನೆ. ಆದರೆ ಪ್ರಭು ಯೇಸುವಿನ ಮೇಲೆ ದೃಢ ವಿಶ್ವಾಸವಿಡದೆ ಯಾವಾಗ ನೀರಿನಲ್ಲಿ ನಡೆಯುತ್ತಾನೋ ಸಮುದ್ರದ ಅಲೆಗೆ ಹೆದರಿ ಮುಳುಗಲು ಆರಂಭಿಸುತ್ತಾನೆ. ಎರಡನೆಯದಾಗಿ ಮತ್ತಾಯನು ಬರೆದ ಶುಭ ಸಂದೇಶ ಅಧ್ಯಾಯ 16 ವಚನ 21ರಿಂದ
23ರಲ್ಲಿ ಯೇಸು ಸ್ವಾಮಿ ತಮ್ಮ ಶಿಷ್ಯರಿಗೆ, ನಾನು ಜೆರುಸಲೇಮಿಗೆ ಹೋಗಬೇಕಾಗಿದೆ. ಅಲ್ಲಿ ಸಭಾ ಪ್ರಮುಖರಿಂದಲೂ ಮುಖ್ಯ ಯಾಜಕರಿಂದಲೂ ಧರ್ಮಶಾಸ್ತ್ರಿಗಳಿಂದಲೂ ಕಠಿಣವಾದ ಯಾತನೆಯನ್ನು ಅನುಭವಿಸಿ ಮರಣಕ್ಕೆ ತುತ್ತಾಗಿ 3ನೆಯ ದಿನ ಪುನರುತ್ಥಾನ ಹೊಂದಬೇಕಾಗಿದೆ ಎಂದು ಹೇಳಿದಾಗ, ಪೇತ್ರನು ಅಲ್ಲಿಯೂ ಸಹ ತನ್ನ ಅಲ್ಪ ವಿಶ್ವಾಸವನ್ನು ವ್ಯಕ್ತಪಡಿಸಿದ್ದನ್ನು ನಾವು ಕಾಣುತ್ತೇವೆ. ಪ್ರಭು, ಅದು ಆಗಲೇ ಕೂಡದು ಎನ್ನುತ್ತಾನೆ. ಯೋಹಾನನು ಬರೆದ ಶುಭ ಸಂದೇಶ ಅಧ್ಯಾಯ 13 ವಚನ 8ರಲ್ಲಿ ನಾವು ನೋಡುತ್ತೇವೆ, ಪಾದವನ್ನು ತೊಳೆಯುತ್ತಿರಬೇಕಾದರೆ ನೀವು ನನ್ನ ಪಾದಗಳನ್ನು ತೊಳೆಯುವುದು ಎಂದಿಗೂ ಕೂಡ ಸಾಧ್ಯವಿಲ್ಲ ಎಂದು ನಿರಾಕರಿಸುತ್ತಾನೆ. 4ನೇದಾಗಿ ಯೋಹಾನನ ಬರೆದ ಶುಭ ಸಂದೇಶದಲ್ಲಿ ಪ್ರಭು ಯೇಸು ನನಗೆ ಯಾರೆಂದು ತಿಳಿಯದು ಎಂದು 3 ಬಾರಿ ನಿರಾಕರಿಸುತ್ತಾನೆ. ಈ ಎಲ್ಲ ಘಟನೆಗಳನ್ನು ನಾವು ಆಲಿಸಬೇಕಾದರೆ ಪೇತ್ರನೂ ಸಹ ಪ್ರಾಪಂಚಿಕ ಸರಪಳಿಯಿಂದ ಬಂಧಿತನಾಗಿದ್ದ. ಆದರೆ ಆ ಸರಪಳಿಯು ಸದಾ ಅವನ ಮುಷ್ಟಿಯಲ್ಲಿರಲಿಲ್ಲ. ಬದಲಿಗೆ ಆ ಸರಪಳಿಯಿಂದ ಹಲವಾರು ಬಾರಿ ಹೊರಬಂದಿದ್ದನ್ನು ನಾವು ಕಾಣುತ್ತೇವೆ. ಅದಕ್ಕೆ ಸಾಕ್ಷಿ ಎಂದರೆ ಇಂದಿನ ಶುಭ ಸಂದೇಶ ಹಾಗೂ ಇಂದಿನ ಮೊದಲನೆಯ ವಾಚನವೆನ್ನಬಹುದು. ಆದ್ಮೇಲೆ ಇಂದಿನ ಶುಭ ಸಂದೇಶದಲ್ಲಿ ನಾವು ಕಾಣಬಹುದು, ಪ್ರಭು ಯೇಸು ಕ್ರಿಸ್ತರು ತಮ್ಮ ಬಹಿರಂಗ ಜೀವನವನ್ನು ಪ್ರಾರಂಭಿಸಿದ ನಂತರ ಕುತೂಹಲದಿಂದ ತಮ್ಮ ಪ್ರೇಷಿತರ ಬಳಿ ಒಂದು ಪ್ರಶ್ನೆಯನ್ನು ಕೇಳಿ ಅವರನ್ನು ಪರೀಕ್ಷಿಸುತ್ತಾರೆ. ಆ ಪ್ರಶ್ನೆ ಏನೆಂದರೆ, ನರಪುತ್ರನನ್ನು ಜನರು ಯಾರೆಂದು ಹೇಳುತ್ತಾರೆ? ಈ ಪ್ರಶ್ನೆಗೆ ಪ್ರೇಷಿತರೆಲ್ಲರೂ ಸಹ ತಪ್ಪಾದ ಉತ್ತರವನ್ನು ನೀಡುತ್ತಾರೆ. ಕೆಲವರು ಸ್ನಾನಿಕ ಯೋಹಾನ, ಎಲಿಯ, ಯೆರೆಮೀಯ ಎನ್ನುತ್ತಾರೆ ಎಂದು ಹೇಳುತ್ತಾರೆ. ಹಾಗಾದರೆ ನೀವು ನನ್ನನ್ನು ಯಾರೆನ್ನುತ್ತೀರಿ ಎಂದಾಗ ಪೇತ್ರನು ಅಭಿಷಕ್ತರಾದ ಲೋಕೋದ್ಧಾರಕ ತಾವೇ, ಜೀವ ಸ್ವರೂಪದ ದೇವರ ಪುತ್ರ ತಾವೇ ಎಂದು ಸರಿಯಾದ ಉತ್ತರವನ್ನು ನೀಡುತ್ತಾರೆ. ಬೈಬಲ್ನ ಹಲವಾರು ಸನ್ನಿವೇಶಗಳ ಮೂಲಕ ಅವರನ್ನು ಅಲ್ಪವಿಶ್ವಾಸಿ ಎಂದರೂ ಸಹ ಈ ಒಂದು ಘಟನೆಯಲ್ಲಿ ಅವರ ದೃಢ ವಿಶ್ವಾಸವನ್ನು ನಾವು ಕಾಣುತ್ತೇವೆ. ದೇವರ ಬೆಳಕನ್ನು ತನ್ನ ಜೀವನದಲ್ಲಿ ಆಹ್ವಾನ ಮಾಡಿಕೊಂಡ ಕಾರಣದಿಂದ ನಿಜವಾಗಲೂ ಅಲ್ಪ ವಿಶ್ವಾಸವಿದ್ದ ಮೀನುಗಾರನಾದ ಪೇತ್ರನ ಜೀವನದಲ್ಲಿ ವಿಶ್ವಾಸದ ಬೆಳಕು ಮೂಡಿತು. ಪೇತ್ರರಂತೆ ನಮ್ಮ ಜೀವನದಲ್ಲಿಯೂ ಸಹ ದೇವರ ಬೆಳಕನ್ನು ನಮ್ಮ ಜೀವನದಲ್ಲಿ ಬರಮಾಡಿಕೊಳ್ಳಬೇಕಾಗಿದೆ. ಸಂತ ಪೌಲರ ಜೀವನವನ್ನು ನಾವು ಆಲಿಸುವುದಾದರೆ ಅವಿಶ್ವಾಸದ ಸಾಗರದಲ್ಲಿಯೇ ಸೌಲನಾಗಿ ಜೀವಿಸುತ್ತಿದ್ದ. ಕ್ರೈಸ್ತರನ್ನು ಚಿತ್ರಹಿಂಸೆಗೊಳಿಸಿ ಕೊಲ್ಲುತ್ತಾ ಭಾರವಾದ ಅವಿಶ್ವಾಸದ ಸರಪಳಿಯಿಂದ ಬಂಧಿತನಾಗಿದ್ದ. ಆದರೆ ಯಾವಾಗ ಪುನರುತ್ಥಾನರಾದ ಪ್ರಭು ಯೇಸು ಕ್ರಿಸ್ತನ ಬೆಳಕು ಅವನ ಜೀವನದಲ್ಲಿ ಬೆಳಗಿತೋ ಅವನ ಜೀವನವು ತೇಜೋಮಯವಾಯಿತು. ಕೆಲ ದೈವಶಾಸ್ತ್ರದ ಪಂಡಿತರು ಹೇಳುತ್ತಾರೆ, ಸಂತ ಪೌಲನಂತೆ ಈ ಜಗತ್ತಿನಲ್ಲಿ 2-3 ಇದ್ದಿದ್ದರೆ ಇಡೀ ಪ್ರಪಂಚದಲ್ಲಿರುವ ಜನರು ಕ್ರಿಸ್ತನ ಅನುಯಾಯಿಗಳಾಗಿ ಬಾಳುತ್ತಿದ್ದರು. ಏಕೆಂದರೆ ಅವರ ಸುವಾರ್ಥ ಪಯಣವು ಯಹೂದ್ಯರಲ್ಲದ ಜನರಿಗೆ ಕ್ರಿಸ್ತನ ಬೆಳಕು ಸಾರಿತು. ಇಂದಿನ 2ನೇ ವಾಚನದಲ್ಲಿ ಸಂತ ಪೌಲರು ಹೇಳುತ್ತಾರೆ, ಜೀವನ ಎಂಬ ಓಟದಲ್ಲಿ ನಾನು ಭಾಗವಹಿಸಿದ್ದೇನೆ, ಆ ಓಟವನ್ನು ಮುಗಿಸಿದ್ದೇನೆ, ವಿಶ್ವಾಸವನ್ನು ಕಾಪಾಡಿಕೊಂಡಿದ್ದೇನೆ ಎಂದು ಹೇಳುತ್ತಾರೆ. ಏಕೆಂದರೆ ಸೌಲನಾಗಿ ಆರಂಭದಲ್ಲಿ ಯೇಸುವಿನ ಅನುಯಾಯಿಗಳ ಮೇಲೆ ಹಲ್ಲೆ ಮಾಡಿ ಚಿತ್ರಹಿಂಸೆಗೊಳಿಸಿ ವಿಶ್ವಾಸ ಕಳೆದುಕೊಂಡರು. ಆದರೆ ಯಾವಾಗ ಆ ಸರಪಳಿಯಿಂದ ಹೊರಬಂದರೋ ಪೌಲನಾಗಿ ಪ್ರಭುವಿನ ಶುಭ ಸಂದೇಶವನ್ನು ಸಾರುತ್ತಾ ತನ್ನ ಕೊನೆಯ ಉಸಿರಿನ ತನಕ ವಿಶ್ವಾಸವನ್ನು ಕಾಪಾಡಿಕೊಂಡು ಬಂದರು. ಆ ವಿಶ್ವಾಸದ ಪ್ರತಿಫಲವಾಗಿಯೇ ನೀರೋ ಅರಸನ ಕೈಯಿಂದ ಶಿರಶ್ಛೇದನ. ಆತ್ಮೇರೆ, ಧರ್ಮಸಭೆಗೆ ಸಂತ ಪೇತ್ರ ಮತ್ತು ಪೌಲರ ಕೊಡುಗೆ ಅಪಾರವಾದದ್ದು. ಧರ್ಮಸಭೆಯ ಕಂಬಗಳು ಎಂದೇ ಪ್ರಚಲಿತಗೊಂಡವರು. ಇವರಿಬ್ಬರೂ ಸಹ ಬೇರೆ ಬೇರೆ ದಿನಗಳಂದು ಮೃತಗೊಂಡಿದ್ದರೂ ಧರ್ಮಸಭೆ ಒಂದೇ ದಿನ ಅವರ ಹಬ್ಬವನ್ನು ಆಚರಿಸುತ್ತದೆ. ಏಕೆಂದರೆ ಮೊದಲನೆಯದಾಗಿ ಅವರ ಸೇವೆ ಧರ್ಮಸಭೆಗೆ ಅಪಾರವಾದದ್ದು. ರೋಮ್ ನಗರದಲ್ಲಿ ಮರಣ ಹೊಂದಿದವರು. ಇಬ್ಬರೂ ರೋಮನ್ ಸಾಮ್ರಾಜ್ಯದಲ್ಲಿ ತಮ್ಮ ವಿಶ್ವಾಸಕ್ಕಾಗಿ ನೀರೋ ಅರಸನ ಕೈಯಿಂದ ಹುತಾತ್ಮರಾದರು. ಎರಡನೆಯದಾಗಿ ಧರ್ಮಸಭೆಯ ಅಡಿಪಾಯ. ಇವರು ಕ್ರೈಸ್ತ ಧರ್ಮಸಭೆಯ ಅಡಿಪಾಯ ಹಾಕುವುದರಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದ್ದಾರೆ. ಮೂರನೆಯ ಕಾರಣವೇನೆಂದರೆ ವಿಶ್ವಾಸ ಮತ್ತು ಸೇವೆ. ಅವರ ಜೀವನ ಮತ್ತು ಬೋಧನೆಗಳು ನಂಬಿಕೆ ಮತ್ತು ಸೇವೆಯ ಉದಾಹರಣೆಯಾಗಿ ನಿಂತಿವೆ. ಆತ್ಮೇಲೆ, ಈ ಮಹಾನ್ ವ್ಯಕ್ತಿಗಳ ಹಬ್ಬವನ್ನು ಇಂದು ತಾಯಿ ಧರ್ಮಸಭೆ ಕೊಂಡಾಡುತ್ತಿರುವಾಗ ನಾವು ಅವರಿಂದ ನಮ್ಮ ಜೀವನದಲ್ಲಿ ಏನನ್ನು ಅಳವಡಿಸಿಕೊಳ್ಳಬಹುದು? ಮೊಟ್ಟ ಮೊದಲನೆಯದಾಗಿ ಅಲ್ಪ ವಿಶ್ವಾಸದಿಂದ ಪೂರ್ಣ ವಿಶ್ವಾಸದೆಡೆ ನಮ್ಮ ನಡೆಯಾಗಿರಬೇಕು. ಆಗ ಮಾತ್ರ ಅವಿಶ್ವಾಸದ ಸರಪಳಿಯಿಂದ ಮುಕ್ತಿಗೊಂಡು
ಕ್ರಿಸ್ತನ ಬೆಳಕನ್ನು ನಮ್ಮ ಜೀವನದಲ್ಲಿ ಬರಮಾಡಿಕೊಳ್ಳಬಹುದು. ಎರಡನೆಯದಾಗಿ, ಶುಭ ಸಂದೇಶವನ್ನು ಸಾರದಿದ್ದರೆ ನನಗೆ ಧಿಕ್ಕಾರವಿರಲಿ ಎಂದು ಸಂತ ಪೌಲರು ನುಡಿದಂತೆ ಶುಭ ಸಂದೇಶವನ್ನು ಸಾರುವ ಸಾಧನಗಳಾಗೋಣ. ಮೂರನೆಯದಾಗಿ, ಸಂತ ಅಂಬ್ರೋಸ್ರವರು ಹೇಳುತ್ತಾರೆ, ಎಲ್ಲಿ ಸಂತ ಪೇತ್ರ ಮತ್ತು ಪೌಲರು ಇರುತ್ತಾರೋ ಅಲ್ಲಿ ಧರ್ಮಸಭೆ ಇರುತ್ತದೆ. ಎಲ್ಲಿ ಧರ್ಮಸಭೆ ಇರುತ್ತದೋ ಅಲ್ಲಿ ಪ್ರಭು ಯೇಸು ಕ್ರಿಸ್ತರಿರುತ್ತಾರೆ. ಎಲ್ಲಿ ಪ್ರಭು ಯೇಸು ಕ್ರಿಸ್ತರಿರುತ್ತಾರೋ ಅಲ್ಲಿ ನಿತ್ಯ ಜೀವವಿರುತ್ತದೆ. ಆ ಕಾರಣದಿಂದ ಕ್ರಿಸ್ತನಲ್ಲಿ ದೃಢ ವಿಶ್ವಾಸವಿಟ್ಟು ನಿತ್ಯ ಜೀವದಲ್ಲಿ ಪಾಲ್ಗೊಳ್ಳೋಣ. ಕೊನೆಯದಾಗಿ ಆತ್ಮೇರೆ, ಯೋವಾನನು ಬರೆದ ಶುಭ ಸಂದೇಶ ಅಧ್ಯಾಯ 21 ವಚನ 17ರಲ್ಲಿ ಪೇತ್ರ ಹೇಳುತ್ತಾನೆ, ಪ್ರಭುವೇ ನಿಮಗೇ ತಿಳಿದಿದೆ, ನಾನು ನಿಮ್ಮನ್ನು ಪ್ರೀತಿಸುತ್ತೇನೆ. ಈ ವಾಕ್ಯವು ನಮ್ಮ ವಾಕ್ಯವಾಗಬೇಕಾಗಿದೆ. ಸಂತ ಪೌಲನು ಫಿಲಿಪಿಯರಿಗೆ ಬರೆದ ಪತ್ರ ಅಧ್ಯಾಯ 1 ವಚನ 21ರಲ್ಲಿ ಸಂತ ಪೌಲರು ಹೇಳುತ್ತಾರೆ, ನನಗಂತೂ ಬದುಕುವುದೆಂದರೆ ಕ್ರಿಸ್ತ ಯೇಸುವೆ, ಸಾಯುವುದು ಲಾಭವೇ. ಇದು ಸಹ ನಮ್ಮ ಜೀವನದ ವಾಕ್ಯವಾಗಬೇಕಾಗಿದೆ. ಆಮೆನ್. ಸಂತರ ಕಥೆಗಳು, ದೇವರ ವಾಕ್ಯದ ಪ್ರಬೋಧನೆ ಹಾಗೂ ಮತ್ತಿತರ ಆಧ್ಯಾತ್ಮಿಕ ವಿಷಯಗಳನ್ನು ಆಲಿಸಲು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಡಿವೈನ್ ಗ್ರೇಸ್ ಇಗ್ನೈಟರ್.